ಆಲ್ ಸೊ ಥರ್ಡ್ ಚಾಪ್ಟ್ರಲ್ಲಿ ನಾನು ಸ್ಟ್ಯಾಕ್ ಬಗ್ಗೆ ಮಾತಾಡಿದ್ದೆ ಅಲ್ವಾ. ಸೆಕೆಂಡ್ ಪಿ ಯು ಸಿಯಲ್ಲಿ ಆ್ಯಸ್ ಪರ್ ದ ನ್ಯೂ ಸಿಲೆಬಸ್ ಪ್ರಕಾರ ಥರ್ಡ್ ಚಾಪ್ಟರ್ ನಮ್ಗೆ ಏನಾಗಿತ್ತು, ಸ್ಟ್ಯಾಕ್ ಅನ್ನೋದಾಗಿತ್ತು. ಸ್ಟ್ಯಾಕ್ ಅನ್ನೋದು ಒಂದು ಡೇಟಾ ಸ್ಟ್ರಕ್ಚರು, ಮತ್ತು ಆ ಒಂದು ಸ್ಟ್ಯಾಕ್ ಅನ್ನೋ ಒಂದು ಡೇಟಾ ಸ್ಟ್ರಕ್ಚರು ಒಂದು ಡೇಟಾನ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಆರ್ ಸೇವ್ ಮಾಡ್ಕೊಳ್ಳೋಕ್ಕೆ ಯಾವ ಪ್ರಿನ್ಸಿಪಲ್ನ ಫಾಲೋ ಮಾಡುತ್ತೆ, ಲಾಸ್ಟ್ ಇನ್ ಫಸ್ಟ್ ಔಟ್ ಪ್ರಿನ್ಸಿಪಲ್ನ ಫಾಲೋ ಮಾಡುತ್ತೆ ಅಲ್ವಾ. ಸೊ ಮತ್ತು ಸ್ಟ್ಯಾಕ್ ಎಲ್ಲೆಲ್ಲೆಲ್ಲ ಯೂಸ್ ಮಾಡ್ತಾರೆ, ರಿಯಲ್ ಟೈಮ್ ಎಕ್ಸಾಂಪಲ್ಸು ನಾನು ಹೇಳಿದ್ದೆ ಅಲ್ವಾ. ಸೊ ಇದ್ರ ಬಗ್ಗೆ ನಾನು ತುಂಬ ಡೀಪಾಗಿ ಡಿಸ್ಕಷನ್ ಮಾಡಿದ್ದೆ ಆ ಒಂದು ವೀಡಿಯೋದಲ್ಲಿ. ಸೊ ನಾನು ನಿಮ್ಗೊಂದು ಕ್ವೆಶನ್ ಕೇಳ್ತೀನಿ. ಓಕೆ, ಸ್ಟ್ಯಾಕ್ನ ರಿಯಲ್ ಟೈಮಲ್ಲಿ ಎಲ್ಲೆಲ್ಲೆಲ್ಲ ಯೂಸ್ ಆಗ್ತಿದೆ ಯೋಚನೆ ಮಾಡಿ ಹೇಳಿ. ಮತ್ತು ಸ್ಟ್ಯಾಕ್ ಅಂದರೆ ಏನು ಡೇಟಾ, ಯಾವ ಟೈಪ್ ಆಫ್ ಡೇಟಾ ಸ್ಟ್ರಕ್ಚರ್. ಸೊ ಅದನ್ನು ಓದ್ಕೊಳ್ಳಿ. ಯಾವ ಪ್ರಿನ್ಸಿಪಲ್ನ ಫಾಲೋ ಮಾಡುತ್ತೆ, ಲಾಸ್ಟ್ ಇನ್ ಫಸ್ಟ್ ಔಟ್. ಕ್ಯೂ ಅಂತ ಹೇಳಿದಾಗ ಒಂದು ನಾರ್ಮಲ್ ಇಂಗ್ಲೀಷ್ ಟರ್ಮಲ್ಲಿ ಕ್ಯೂ ಅಂದರೆ ಏನು, ಒಂದು ಸಾಲಾಗಿ ನಿಲ್ತ್ಕೊಂಡಿರೋದು, ಒಂದು ಕಡೆ ಆರ್ಗನೈಸ್ ಫಾರ್ಮ್ ಆಗಿ 1 by 1 ಆರ್ಡರ್ ಆಗಿ ನಿಲ್ತ್ಕೊಂಡಿರ್ತಾರೆ. ಕ್ಯೂ ಪ್ರಕಾರ ಅವರು ಹೋಗ್ತಾರೆ ಅಲ್ವಾ. ಇವಾಗ ಬಿಲ್ಲಿಂಗ್ ಕೌಂಟ್ರಲ್ಲಿ ನೋಡೋದಾದರೆ 1 by 1 ಆಗಿ ಹೋಗ್ತಾ ಇರ್ತಾರೆ. ಸೇಮ್ ಕಾನ್ಸೆಪ್ಟು. ಸೊ ಸೇಮ್ ಕ್ಯೂ ಅಂದ್ರೂ ಅಷ್ಟೇ. ಸೊ ಕ್ಯೂ ಫಾಲೋಸ್ ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಹೇಳಿದ್ರೆ ಫಸ್ಟ್ ಯಾರು ಬರ್ತಾರೋ ಅವ್ರಿಗೆ ಫಸ್ಟ್ ಪ್ರಯಾರಿಟಿ. ಸೊ ಈಗ ತಿರುಪತಿಯಲ್ಲಿ ನೋಡೋದಾದರೆ, ತಿರುಪತಿಯಲ್ಲಿ ಕ್ಯೂ ನಿಂತ್ಕೊಂಡಿರ್ತೀವ, ಯಾರು ಫಸ್ಟಲ್ಲಿ ನಿಂತ್ಕೊಂಡಿರ್ತಾರೋ ಅವ್ರಿಗೆ ಫಸ್ಟು ದರ್ಶನ ಸಿಗುತ್ತಾ, ಮತ್ತು ಲಾಸ್ಟಲ್ಲಿ ಯಾರು ನಿಂತ್ಕೊಂಡಿರ್ತಾರೋ ಅವ್ರಿಗೆ ಲಾಸ್ಟಲ್ಲಿ ದರ್ಶನ ಸಿಗುತ್ತೆ. ಮತ್ತು ಅದು ಪಾಲಿಟಿಕ್ಸ್ ಎಲ್ಲ ಬಿಟ್ಬಿಡಿ, ನಮ್ಗೆ ಬೇಡ, ಓಕೆನಾ. ನೆಕ್ಸ್ಟ್, ಸೊ ಈ ಒಂದು ಚಾಪ್ಟ್ರಲ್ಲಿ ನಾವು ಏನನ್ನೆಲ್ಲ ನೋಡ್ತೀವಿ ಅಂತ ಹೇಳಿದ್ರೆ, ಇಂಟ್ರೊಡಕ್ಷನ್ ಟು ಕ್ಯೂ, ಮತ್ತು ಆಪ್ರೇಷನ್ಸ್ ಆನ್ ಕ್ಯೂ, ಇಂಪ್ಲಿಮೆಂಟೇಷನ್ ಆಫ್ ಕ್ಯೂ ಯೂಸಿಂಗ್ ಪೈಥಾನ್, ಇಂಟ್ರೊಡಕ್ಷನ್ ಟು ಡಿ ಕ್ಯೂ, ಇಂಪ್ಲಿಮೆಂಟೇಷನ್ ಆಫ್ ಡಿ ಕ್ಯೂ ಯೂಸಿಂಗ್ ಪೈಥಾನ್. ಸೊ ಇದೆಲ್ಲ ನಾವು ಈ ಒಂದು ಚಾಪ್ಟ್ರಲ್ಲಿ ನೋಡ್ತೀವಿ. ಫಸ್ಟ್ ಇಂಟ್ರೊಡಕ್ಷನ್ ಆಫ್ ಕ್ಯೂ ಅಂತ ಹೇಳಿದಾಗ, ಸೊ ನಾನು ಹೇಳಿದೆ ಇಂಟ್ರೊಡಕ್ಷನ್ ಆಫ್ ಕ್ಯೂ. ಈಗ ಕ್ಯೂ ಅಂತ ಹೇಳಿದಾಗ ಫಸ್ಟ್ ಇಲ್ಲಿ ನೋಡಿ, ಒಂದು ಇಮೇಜನ್ನು ಕೊಟ್ಟಿದ್ದಾರೆ. ಏನು ಇಮೇಜು, ಇಲ್ಲಿ ಬ್ಯಾಂಕಲ್ಲಿ ಕ್ಯೂ ಆಫ್ ಪೀಪಲ್ ಅಟ್ ಅ ಬ್ಯಾಂಕ್. ಇಲ್ಲಿ ಕ್ಯಾಶಿಯರ್ ಇರ್ತಾರೆ, ಕ್ಯಾಶಿಯರ್ ಹತ್ರ ಅಮೌಂಟನ್ನು ಡೆಪಾಸಿಟ್ ಮಾಡೋವಾಗ ಏನಾಗುತ್ತೆ, ಇಲ್ಲಿ 1 by 1 3 ಜನ ನಿಂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಯಾರು ಫಸ್ಟೋಗಿ ಕ್ಯಾಶ್ನ ಡೆಪಾಸಿಟ್ ಮಾಡ್ತಾರೆ, ಈ ಒಂದು ಕಾಫಿ ಕಲರ್ ಡ್ರೆಸ್ ಹಾಕ್ಕೊಂಡಿರೋ ಒಂದು ಬಾಯ್ ಅಲ್ವಾ, ಇವರಾದಮೇಲೆ ಇವರು. ಸೊ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ. ಸೊ ಫಸ್ಟ್ ಯಾರು ಬಂದಿರ್ತಾರೋ ಅವ್ರಿಗೆ ಫಸ್ಟ್ ಕೆಲಸ ಮಾಡಿ ಕಲಿಸೋದು. ಸೇಮ್ ಕಾನ್ಸೆಪ್ಟ್ ನಾವಿಲ್ಲಿ ಕಂಪ್ಯೂಟರಲ್ಲಿ ಡೇಟಾ ಸ್ಟ್ರಕ್ಚರಲ್ಲಿ ಬಂದರೆ, Q follows which works on first in first out principle. Q is an order linear list of elements having different ends for adding and removing elements. ಸೊ ಏನಪ್ಪ ಅಂತ ಹೇಳಿದ್ರೆ, ನಾನು ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನಾನು ಸ್ಟ್ಯಾಕಲ್ಲೇ ಹೇಳಿದ್ದೆ. ಮತ್ತೆ ನಾನು ಹೇಳ್ತೀನಿ. ಸಪೋಸ್ ನಾನು ವೀಡಿಯೋ ಯಾರಾದರೂ ನೋಡ್ತಿದ್ರೆ ಹೇಳಿ, ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂದರೆ ಏನು. ಎಲಿಮೆಂಟ್ನ 1 by 1 ಆರ್ಡ್ರಲ್ಲಿ ಸರ್ಚ್ ಮಾಡುತ್ತೆ, ಅದೇ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಸೊ ಪ್ರಿನ್ಸಿಪಲ್ ಆಫ್ FIFOನೂ ಅಷ್ಟೇ, ಕ್ಯೂನೂ ಅಷ್ಟೇ. ಕ್ಯೂ ಅನ್ನೋದು ಒಂದು ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂದರೆ ಎಲಿಮೆಂಟ್ಸ್ ಆರ್ ಡೇಟಾ ಯಾವ ಥರ ಸರ್ಚ್ ಮಾಡುತ್ತೆ, 1 by 1 ಆರ್ಡರ್ ಆಫ್ ಎಲಿಮೆಂಟ್ಸಲ್ಲಿ ಸರ್ಚ್ ಮಾಡುತ್ತೆ. ಸೊ ವಿಚ್ ಫಾಲೋಸ್ ಫಸ್ಟ್ ಇನ್ ಫಸ್ಟ್ ಔಟ್ ಪ್ರಿನ್ಸಿಪಲ್, ಆಯಿತಾ. ಸೊ ಫಸ್ಟಲ್ಲಿ ನಾನು ಯಾವ ಎಲಿಮೆಂಟ್ನ ಆ್ಯಡ್ ಮಾಡಿರ್ತೀನೋ ಅದು ನನಗೆ ಫಸ್ಟ್ ರಿಮೂವ್ ಆಗುತ್ತೆ. ಲಾಸ್ಟಲ್ಲಿ ಯಾವ ಎಲಿಮೆಂಟ್ನ ಆ್ಯಡ್ ಮಾಡಿರ್ತೀನೋ ಅದು ನನಗೇನಾಗುತ್ತೆ, ಲಾಸ್ಟಲ್ಲಿ ರಿಮೂವ್ ಆಗುತ್ತೆ. ಸೊ ಎಕ್ಸಾಂಪಲ್ಸ್ ಆಫ್ ಕ್ಯೂ ಇನ್ ಅವರ್ ಎವ್ರಿಡೇ ಲೈಫ್ ಇನ್ಕ್ಲೂಡ್ ಸ್ಟೂಡೆಂಟ್ಸ್ ಸ್ಟ್ಯಾಂಡಿಂಗ್ ಇನ್ ಅ ಕ್ಯೂ ಫಾರ್ ಮಾರ್ನಿಂಗ್ ಅಸೆಂಬ್ಲಿ, ಕಸ್ಟಮರ್ಸ್ ಫಾರ್ಮಿಂಗ್ ಅ ಕ್ಯೂ ಅಟ್ ದ ಕ್ಯಾಶ್ ಕೌಂಟರ್ ಇನ್ ದ ಬ್ಯಾಂಕ್, ವೆಹಿಕಲ್ಸ್ ಕ್ಯೂ ಅಟ್ ಫ್ಯೂಲ್ ಪಂಪ್ಸ್. ಸೊ ಇದನ್ನೆಲ್ಲ ನೀವು ರಿಯಲ್ ಟೈಮಲ್ಲಿ ನೋಡಿರ್ತೀರ ತಾನೆ, ಇದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ, ಆಯಿತಾ. ಸೊ ಇದೆಲ್ಲ ಏನಾಗುತ್ತೆ, ಕ್ಯೂಗೆ ಎಕ್ಸಾಂಪಲ್ ಆಗಿ ಬರುತ್ತೆ. ಸೊ ಇಲ್ಲಿ ಪೆಟ್ರೋಲ್ ಪಂಪಲ್ಲಿ ನೋಡಿ, ಫಸ್ಟು ಪೆಟ್ರೋಲ್ ಪಂಪಲ್ಲಿ ರೆಡ್ ಕಾರ್ ಒಂದಿದೆ, ಇಲ್ಲಿ ಗ್ರೇ ಕಾರ್ ಒಂದಿದೆ, ಗ್ರೀನ್ ಕಾರ್ ಒಂದಿದೆ. ಸೊ ಫಸ್ಟ್ ಯಾರು ಬಂದಿದ್ದಾರೆ, ರೆಡ್ ಕಾರ್ ಅವನು ಅಲ್ವಾ. ರೆಡ್ ಕಾರಲ್ಲಿ ಬಂದಿರೋನಿಗೆ ಫಸ್ಟು ಪೆಟ್ರೋಲ್ ಹಾಕಿ ಕಲಿಸ್ತಾನೆ. ಅವನೇನಾದರೂ LIFO ಪ್ರಿನ್ಸಿಪಲ್ ಯೂಸ್ ಅಪ್ಲೈ ಮಾಡ್ತಿದ್ದಾನ, ಗ್ರೀನ್ ಅವ್ನಿಗೆ ಹಾಕ್ತಿದ್ದಾನ, ಹಾಕಿಲ್ಲ. ಸೊ ಇಲ್ಲಿ ಏನಾಗುತ್ತೆ, ಕ್ಯೂ ಅನ್ನೋ ಒಂದು ಪ್ರಿನ್ಸಿಪಲ್ಲು ಫಾಲೋ ಆಗುತ್ತೆ, ಫಸ್ಟ್ ಕಮ್ ಫಸ್ಟ್ ಸರ್ವ್ ಅನ್ನೋ ಥರ. ಸೊ ಇಲ್ಲಿ ಇನ್ ಡೆಪ್ತ್ ಆಗಿ ನೋಡೋಣ. ಕ್ಯೂ ಫಾಲೋಸ್ ದ ಪ್ರಿನ್ಸಿಪಲ್ ಆಫ್ ಫಸ್ಟ್ ಇನ್ ಫಸ್ಟ್ ಔಟ್ ಸಿನ್ಸ್ ದ ಎಲಿಮೆಂಟ್ ಎಂಟರಿಂಗ್ ಫಸ್ಟ್ ಇನ್ ದ ಕ್ಯೂ ವಿಲ್ ಬಿ ಇನ್ ದ ಫಸ್ಟ್ ಒನ್ ಟು ಕಮ್ ಔಟ್ ಆಫ್ ಇಟ್. ದಸ್ ದ ಎಲಿಮೆಂಟ್ ದಟ್ ಹ್ಯಾಸ್ ಬೀನ್ ಲಾಂಗೆಸ್ಟ್ ಇನ್ ದ ಕ್ಯೂ ವಿಲ್ ಬಿ ರಿಮೂವ್ಡ್ ಫಸ್ಟ್. ಇಟ್ ಈಸ್ ಆಲ್ಸೋ known as first come first serve approach. Queue is an arrangement in which new objects or items always get added at one end, usually called rare.
ಆಯಿತಾ. ಸೊ ಇಷ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಕ್ಯೂ ಅಲ್ಲಿ ಫಸ್ಟ್ ಕಮ್ ಫಸ್ಟ್ ಸರ್ವ್ನ ಅಪ್ರೋಚ್ ಮಾಡ್ತಾರೆ. ಫಸ್ಟ್ ಯಾರು ಬಂದು ವೆಯ್ಟ್ ಮಾಡ್ತಿದ್ದಾರೋ ಅವ್ರಿಗೆ ಫಸ್ಟ್ ಕೆಲಸ ಮಾಡಿ ಕಳಿಸೋದು ಅಲ್ವಾ. ಸೊ ಲಾಸ್ಟ್ ಯಾರು ಬಂದಿದ್ದಾರೋ ಅವ್ರಿಗೆ ಲಾಸ್ಟಲ್ಲಿ ಕೆಲಸ ಮಾಡಿ ಕಳಿಸೋದು 1 by 1 ಆರ್ಡ್ರಲ್ಲಿ. ಸೊ ಯೂಶ್ವಲಿ ಕಾಲ್ಡ್ ರೇರ್ ಅಂತ ಹೇಳಿದಾಗ ಐಟಮ್ಸ್ ಆಲ್ವೇಸ್ ಗೆಟ್ ಆ್ಯಡೆಡ್ ಅಟ್ ದ ಒನ್ ಎಂಡಲ್ಲಿ ಒಂದು ಎಲಿಮೆಂಟ್ ಆ್ಯಡ್ ಆದಾಗ ಅದನ್ನು ರೇರ್ ಅಂತ ಹೇಳ್ತೀವಿ. ಆ್ಯಂಡ್ ಆಬ್ಜೆಕ್ಟ್ಸ್ ಆರ್ ಐಟಮ್ಸ್ ಆರ್ ಆಲ್ವೇಸ್ ಗೆಟ್ ರಿಮೂವ್ ಫ್ರಮ್ ದ ಅದರ್ ಎಂಡ್. ಸೊ ರೇರ್ ಎಂಡಲ್ಲಿ ಆ್ಯಡ್ ಆದಾಗ ಎಲ್ಲಿ ರಿಮೂವ್ ಆಗುತ್ತೆ, ಇನ್ನೊಂದರಲ್ಲಿ ತಾನೇ ಇವಾಗ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ ಹೇಳಿದಾಗ ಒಂದು ಕಡೆ ಆ್ಯಡ್ ಆಗುತ್ತೆ, ಒಂದು ಕಡೆ ರಿಮೂವ್ ಆಗುತ್ತೆ. ಸೊ ಯೂಶಲಿ ಕಾಲ್ ದ ಫ್ರಂಟ್ ಆಫ್ ದ ಕ್ಯೂ. ರೇರ್ ಈಸ್ ದಿ ಆಲ್ಸೋ ನೋನ್ ಆಸ್ ಟೇಲ್ ಆ್ಯಂಡ್ ಫ್ರಂಟ್ ಆ್ಯಸ್ ಅ ಹೆಡ್ ಆಫ್ ಅ ಕ್ಯೂ. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ ಕ್ಯೂ ಅಂತ ಬಂದಾಗ ರಿಯಲ್ ಟೈಮ್ ಕ್ಯೂ ಅನ್ನು ಎಲ್ಲಿ ಅಪ್ರೋಚ್ ಮಾಡಿದ್ದಾರೆ, ಈ ಒಂದು ಪ್ರಿನ್ಸಿಪಲ್ನ ಎಲ್ಲಿ ಯೂಸ್ ಮಾಡಿದ್ದಾರೆ. ದ ಕಾನ್ಸೆಪ್ಟ್ ಆಫ್ ಕ್ಯೂ ಹ್ಯಾಸ್ ಮೆನಿ ಅಪ್ಲಿಕೇಶನ್ ಇನ್ ರಿಯಲ್ ಲೈಫ್. ಇನ್ನು ಟ್ರೈನ್ ಟಿಕೆಟ್ ಈಸ್ ಇನ್ ದಿ ವೈಟಿಂಗ್ ಲಿಸ್ಟ್. ಇವಾಗ ನೀವು ಒಂದು ಟ್ರೈನ್ ಟಿಕೆಟ್ ಬುಕ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಸೊ ಟ್ರೈನ್ ಟಿಕೆಟ್ ಬುಕ್ ಮಾಡಿದಾಗ ಒಂದು ಟ್ರೈನ್ ಏನಾದರೂ ಸೀಟ್ ಇದ್ದರೆ ಅಲ್ಲೇ ಬುಕ್ ಆಗೋಗುತ್ತೆ. ಸಪೋಸ್ ಬೇರೆ ಯಾರಾದರೂ ಬುಕ್ ಮಾಡಿ ಅದನ್ನು ಕ್ಯಾನ್ಸಲ್ ಮಾಡ್ದಿರ ಇದ್ದರೆ ಅದನ್ನು ನಮಗೆ ವೈಟಿಂಗ್ ಲಿಸ್ಟಲ್ಲಿ ಕೊಡ್ತಾರೆ ಅಲ್ವಾ. ಸೊ ಮತ್ತೆ ಇವಾಗ ಯಾರು ಸೀಟ್ ಯಾರು ಬುಕ್ ಮಾಡ್ಕೊಂಡಿಲ್ಲ, ನೀವು ಬಂದಿದ್ದೀರಾ ಬುಕ್ ಮಾಡಿಬಿಟ್ರಿ ಅಂತ ಹೇಳಿದಾಗ ಆ ಒಂದು ಫಸ್ಟ್ ಪ್ರಯಾರಿಟಿ ಯಾರಿಗೆ ಕೊಡ್ತಾರೆ, ಫಸ್ಟ್ ನೀವು ಬಂದಿರ್ತೀರಾ ಅದಕ್ಕೆ ನಿಮ್ಗೆ ಕೊಟ್ಟಿರ್ತಾರೆ. ಸಪೋಸ್ ನೀವೇನಾದರೂ ಕ್ಯಾನ್ಸಲ್ ಮಾಡಿದರೆ ವೈಟಿಂಗ್ ಲಿಸ್ಟಲ್ಲಿ ಇರೋದನ್ನು ಇನ್ನೊಬ್ರು ಯಾರೋ ಏನು ಮಾಡಿರ್ತಾರೆ, ಟಿಕೆಟ್ನ ಬುಕ್ ಮಾಡಿರ್ತಾರೆ. ಅವಾಗ ಏನಾಗುತ್ತೆ, ಪ್ರೀವಿಯಸ್ಸಾಗಿ ಯಾರು ಬುಕ್ ಮಾಡಿದಾರೋ ಅವ್ರದ್ದು ಕ್ಯಾನ್ಸಲ್ ಆಗುತ್ತೆ. ನೀವು ವೈಟಿಂಗ್ ಲಿಸ್ಟಲ್ಲಿ ಪ್ರಯಾರಿಟಿ ವೈಸ್ ಇಲ್ಲಿ ಸೆಲೆಕ್ಟ್ ಆಗುತ್ತೆ. ಸೊ ಪ್ರಯಾರಿಟಿ ವೈಸ್ ಸೆಲೆಕ್ಟ್ ಆಗುತ್ತೆ ಅನ್ನೋವಾಗ ಹೇಗಂತ ಹೇಳಿದ್ರೆ ವೈಟಿಂಗ್ ಲಿಸ್ಟಲ್ಲಿ ಯಾರು ಫಸ್ಟ್ ಅಪ್ರೋಚ್ ಮಾಡಿರ್ತಾರೋ ಅವ್ರಿಗೆ ಆ ವೈಟಿಂಗ್ ಲಿಸ್ಟ್ ಅನ್ನೋದನ್ನು ರಿಮೂವ್ ಆಗಿ ಆ ಒಂದು ಟಿಕೆಟು ಬುಕ್ ಆಗುತ್ತೆ. ಸೊ ಅಲ್ಲಿನೂ ಈ ಒಂದು ಕ್ಯೂ ಪ್ರಿನ್ಸಿಪಲ್ನ ಫಾಲೋ ಮಾಡಿರ್ತಾರ. ಮತ್ತು ಕಸ್ಟಮರ್ ಕೇರ್ ಆಗಿರಲಿ, ವಾಯ್ಸ್ ರೆಸ್ಪಾನ್ಸ್ ಸಿಸ್ಟಮ್ ಅಲ್ಲಾಗಿರಲಿ, ಇಂಟರ್ಯಾಕ್ಟಿವ್ ವಾಯ್ಸ್ ರೆಸ್ಪಾನ್ಸ್ ಸಿಸ್ಟಮಲ್ಲಾಗಿರಲಿ, ಇವಾಗ ನೀವು ಏನೋ ಒಂದು ಕಂಪ್ಲೇಂಟ್ ಮಾಡೋಕ್ಕೆ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿರ್ತೀರ, ಕಾಲ್ ಹ್ಯಾಸ್ ಬೀನ್ ವೈಟಿಂಗ್ ಅಂತ ಬರುತ್ತೆ. ಸೊ ಯಾರ ಹತ್ರನೋ ಮಾತಾಡ್ತಿರ್ತಾರೆ. ಸೊ ಯಾರ ಹತ್ರನೋ ಮಾತಾಡ್ತಾ ಇರೋವಾಗ ಅಲ್ಲಿ ಏನಾಗುತ್ತೆ, ಅವ್ರು ಮಾತಾಡಿ ಮುಗಿಸ್ಮೇಲೆ ತುಂಬ ಜನ ಕಾಲ್ ಮಾಡಿರ್ತಾರೆ. ಬಟ್ ಅದರಲ್ಲಿ ಯಾರು ಫಸ್ಟ್ ಕಾಲ್ ಮಾಡೋಕ್ಕೆ ಟ್ರೈ ಮಾಡಿರ್ತಾರೋ ಅವ್ರಿಗೆ ಮಾತ್ರನೇ ಫಸ್ಟ್ ಪ್ರಯಾರಿಟಿ ಬರುತ್ತೆ. ಇಲ್ಲಿ ಫಸ್ಟ್ ಕಮ್ ಫಸ್ಟ್ ಸರ್ವ್ನ ಅಪ್ರೋಚ್ ಮಾಡಿರ್ತಾರ. ಸೊ ಇಮ್ಯಾಜಿನ್ ದೆರ್ ಇಸ್ ಅ ಸಿಂಗಲ್ ಲ್ಯಾನ್ ಒನ್ ವೇ ರೋಡ್, ದೆನ್ ದ ವೆಹಿಕಲ್ ದಟ್ ಎಂಟರ್ಡ್ ಫಸ್ಟ್ ವಿಲ್ ಎಕ್ಸಿಟ್ ಫಸ್ಟ್ ಫಾಲೋಯಿಂಗ್ ದ ಕಾನ್ಸೆಪ್ಟ್ ಆಫ್ ಕ್ಯೂ. ಈಗ ಒಂದು ಬ್ರಿಡ್ಜಲ್ಲಿ ಒಂದೇ ರೂಟ್ ಇರೋದು ಹೋಗೋಕ್ಕೆ ಮಾತ್ರ, ಅಲ್ಲಿ ಒಂದೇ ಗಾಡಿ ಹೋಗೋ ಥರ ಇದ್ದರೆ ಫಸ್ಟ್ ಗಾಡಿ ಯಾವುದು ಬಂದಿದೆಯೋ ಅದು ಮಾತ್ರ ಹೋಗುತ್ತಾ, ಸೊ ಅದು ಮಾತ್ರ ಹೋಗುತ್ತಾ, ಅದಾದಮೇಲೆ ನೆಕ್ಸ್ಟ್ ಗಾಡಿ ಬರುತ್ತಾ. ನೆಕ್ಸ್ಟ್ ವೆಹಿಕಲ್ಸ್ ಇನ್ ಹೈವೇ ಟೋಲ್ ಟ್ಯಾಕ್ಸ್ ಬೂತ್ ಆರ್ ಸರ್ವ್ಡ್ ಫಾಲೋಯಿಂಗ್ ದ ಪ್ರಿನ್ಸಿಪಲ್ ಆಫ್ FIFO. Following are some example of application of queue in computer science. Suppose there is a web server hosting a website. To declare result, the server can handle maximum of 50 concurrent requests to view a result. ಈಗ ನಿಮ್ಮದು PUC ರಿಸಲ್ಟ್ ಬರುತ್ತೆ. PUC ರಿಸಲ್ಟ್ ಬಂದಾಗ ಆರ್ SSLC ರಿಸಲ್ಟ್ ಬಂದಾಗ ಸೊ ಇಡೀ ಕರ್ನಾಟಕ ಫುಲ್ ಸ್ಟೂಡೆಂಟ್ಸ್ ಎಲ್ಲರೂ ಆ ಒಂದು ಸರ್ವರ್ನ ಆಕ್ಸೆಸ್ ಮಾಡ್ತಿರ್ತಾರೆ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿ. ಸೊ ರಿಜಿಸ್ಟರ್ ನಂಬರ್ ಹಾಕಾಗ ನಮಗೆ ಸರ್ವರ್ ಪ್ರಾಬ್ಲಮ್ ಅನ್ನೋ ಒಂದು ಇಶ್ಯೂ ಬರುತ್ತೆ. ಅಲ್ಲಿ ಈ ಒಂದು ಕ್ಯೂ ಕಾನ್ಸೆಪ್ಟನ್ನ ಯೂಸ್ ಮಾಡ್ಕೊಂಡು ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ಸ್ವಲ್ಪ ಜನಕ್ಕೆ ಬರುತ್ತೆ, ಸ್ವಲ್ಪ ಜನಕ್ಕೆ ರಿಸಲ್ಟ್ ತೋರಿಸಲ್ಲ. ಯಾಕೆ ಆ ಥರ ಬರುತ್ತೆ, ಇದೆ ಈ ಪ್ರಾಬ್ಲಮ್ಮೇ. ಸೊ ಅಲ್ಲಿ ಸರ್ವರ್ ಇಶ್ಯೂ ಬರೋದ್ರಿಂದ ಈ ಒಂದು ಕ್ಯೂ ಪ್ರಿನ್ಸಿಪಲ್ನ ಫಾಲೋ ಮಾಡಿ ಫಸ್ಟ್ ರಿಜಿಸ್ಟರ್ ನಂಬರ್ ಯಾರು ಹಾಕಿರ್ತಾರೋ ಪ್ರಯಾರಿಟಿ ವೈಸ್ ಅವ್ರಿಗೆ ಮಾತ್ರ ರಿಸಲ್ಟ್ ತೋರಿಸುತ್ತೆ. ನೆಕ್ಸ್ಟ್ ರಿಜಿಸ್ಟರ್ ನಂಬರ್ ಯಾರು ಹಾಕಿ ಟ್ರೈ ಮಾಡ್ತಿರ್ತಾರೋ ಅವ್ರಿಗೆ ತೋರಿಸುತ್ತೆ. ಸೊ ಇದು ಎಕ್ಸಾಂಪಲ್ಸ್ ಸಾಕಲ್ವಾ. ಸೊ ಇದೆಲ್ಲ ನೀವು ಓದ್ಕೊಳ್ಳಿ. ಸೊ ನೆಕ್ಸ್ಟ್ ಆಪ್ರೇಷನ್ಸ್ ಆನ್ ಕ್ಯೂ. ಸೊ ನಾವೀಗ ಸ್ಟ್ಯಾಕಲ್ಲೂ ನೋಡಿದ್ವಿ ಆಪ್ರೇಷನ್ ಅಂದರೆ ಏನಂದರೆ ಅಂತ. ಸೊ ಎಲಿಮೆಂಟ್ಸ್ನ ಆ್ಯಡ್ ಮಾಡೋದು, ಎಲಿಮೆಂಟ್ಸ್ನ ರಿಮೂವ್ ಮಾಡೋಕ್ಕೆ ನಾವು ಆಪ್ರೇಷನ್ಸ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಕ್ಯೂ ಅಲ್ಲಿ NQನ ಯೂಸ್ ಮಾಡಿಕೊಂಡು ಒಂದು ಎಲಿಮೆಂಟ್ ಆರ್ ಡೇಟಾನ ಇನ್ಸರ್ಟ್ ಮಾಡ್ತೀವಿ. ಕ್ಯೂನ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಿ, ಒಂದು ಎಲಿಮೆಂಟ್ನ ರಿಮೂವ್ ಮಾಡ್ತೀವಿ. NQ ಅಂತ ಹೇಳಿದ್ರೆ ಇಸ್ ಯೂಸ್ಡ್ ಟು ಇನ್ಸರ್ಟ್ ನ್ಯೂ ಎಲಿಮೆಂಟ್ ಟು ದ ಕ್ಯೂ ಅಟ್ ದ ರೇರ್ ಎಂಡ್. ಸೊ ನಾನು ಫಸ್ಟೇ ಇನ್ಫಾರ್ಮ್ ಮಾಡಿದ್ನಲ್ವ, ರೇರ್ ಎಂಡಲ್ಲಿ ಏನಾಗುತ್ತೆ, ಎಲಿಮೆಂಟು ಫಸ್ಟ್ ಆ್ಯಡ್ ಆಗುತ್ತೆ. ವಿ ಕ್ಯಾನ್ ಇನ್ಸರ್ಟ್ ಎಲಿಮೆಂಟ್ಸ್ ಇನ್ ದ ಕ್ಯೂ ಟಿಲ್ ದೇರ್ ಇಸ್ ಅ ಸ್ಪೇಸ್ ಇನ್ ದ ಕ್ಯೂ ಫಾರ್ ಆ್ಯಡಿಂಗ್ ಮೋರ್ ಎಲಿಮೆಂಟ್ಸ್. Inserting elements beyond capacity of the queue will result in an exception called overflow. ಸೊ ಆಲ್ರೆಡಿ ನಾವು ಸ್ಟ್ಯಾಕಲ್ಲಿ ಡಿಸ್ಕಸ್ ಮಾಡ್ತೀವಿ ತಾನೆ. ಸೊ ಸ್ಟ್ಯಾಕಲ್ಲಿ ಇರೋ ಸೈಜ್ಗಿಂತ ನಾವೇನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡೋಕ್ಕೆ ಹೋದರೆ
ಒಂದು ಎಕ್ಸೆಪ್ಷನ್ ನಮಗೆ ಬರುತ್ತೆ. ಏನು ಎಕ್ಸೆಪ್ಷನ್ನು, ಆ ಸ್ಟ್ಯಾಕ್ ಫುಲ್ ಆದಮೇಲೇನು ಒಂದು ಎಲಿಮೆಂಟ್ನ ಆ್ಯಡ್ ಮಾಡೋಕ್ಕೆ ಹೋದರೆ ನನಗೇನು ಎಕ್ಸೆಪ್ಷನ್ ಬರುತ್ತೆ, ಅಲ್ಲಿ ಓವರ್ಫ್ಲೋ ಎಕ್ಸೆಪ್ಷನ್ ಬರುತ್ತೆ. ಸೇಮ್ ಕಾನ್ಸೆಪ್ಟ್ ಇಲ್ಲಿನೂ ಅಷ್ಟೇ. ಒಂದು ಕ್ಯೂ ಅಲ್ಲಿ ಒಂದು ಕಂಟೈನರ್, ನಾನು ಒಂದು ಕ್ಯೂ ಒಂದು ಪ್ರಿನ್ಸಿಪಲ್ನ ಫಾಲೋ ಮಾಡ್ತೀನಿ ಅಂತ ಹೇಳಿದ್ರೆ ಆ ಕಂಟೈನರ್ಗೆ ನಾನೊಂದು ಸೈಜ್ನ ಕೊಟ್ಬಿಟ್ಟಿರ್ತೀನಿ, ಒಂದು 10 ಎಲಿಮೆಂಟ್ನ ಆ್ಯಡ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದನ್ನು ಬಿಟ್ಟು ನಾನೇನಾದರೂ 11ನೇ ಎಲಿಮೆಂಟ್ನ ಆ್ಯಡ್ ಮಾಡೋಕ್ಕೆ ಹೋದರೆ ಅಲ್ಲೊಂದು ನನಗೆ ಎಕ್ಸೆಪ್ಷನ್ ಬರುತ್ತೆ. ಏನು ಎಕ್ಸೆಪ್ಷನ್ ಬರುತ್ತೆ? ಓವರ್ಫ್ಲೋ ಎಕ್ಸೆಪ್ಷನ್. ಸೊ ಎನ್ ಕ್ಯೂ ಅನ್ನೋ ಒಂದು ಆಪ್ರೇಷನ್ನ ಯೂಸ್ ಮಾಡ್ಕೊಂಡು ನಾವು ಏನು ಮಾಡ್ಬೋದು ಹೇಳಿ, ನಾವು ಎಲಿಮೆಂಟ್ನ ಇನ್ಸರ್ಟ್ ಮಾಡ್ಬೋದು. ವಿ ಕ್ಯಾನ್ ಇನ್ಸರ್ಟ್ ಎಲಿಮೆಂಟ್ಸ್ ಇನ್ ಅ ಕ್ಯೂ ಟಿಲ್ ದೇರ್ ಇಸ್ ಅ ಸ್ಪೇಸ್ ಇನ್ ದ ಕ್ಯೂ. ನಾವು ಕ್ಯೂ ಅಲ್ಲಿ ಸ್ಪೇಸ್ ಇರೋ ತನಕ ನಾವು ಎಲಿಮೆಂಟ್ಸ್ನ ಆ್ಯಡ್ ಮಾಡ್ತಾನೇ ಇರ್ಬೋದು. ಡಿ ಕ್ಯೂನ ಯೂಸ್ ಮಾಡಿಕೊಂಡು ಒಂದು ಎಲಿಮೆಂಟ್ನ ರಿಮೂವ್ ಮಾಡ್ಬೋದು. ಈಸ್ ಯೂಸ್ ಟು ರಿಮೂವ್ ಒನ್ ಎಲಿಮೆಂಟ್ ಅಟ್ ಅ ಟೈಮ್ ಫ್ರಮ್ ದ ಫ್ರಂಟ್ ಆಫ್ ದ ಕ್ಯೂ. ಸೊ ಫ್ರಂಟಲ್ಲಿರೋದು ಫಸ್ಟ್ ಕೆಲಸ ಆದಮೇಲೆ ಫಸ್ಟಲ್ಲಿ ತಾನೇ ರಿಮೂವ್ ಮಾಡೋದು. ವಿ ಕ್ಯಾನ್ ಡಿಲೀಟ್ ಎಲಿಮೆಂಟ್ಸ್ ಫ್ರಮ್ ಅ ಕ್ಯೂ ಅಂಟಿಲ್ ಇಟ್ ಈಸ್ ಎಂಟಿ. ಟ್ರೈಯಿಂಗ್ ಟು ಡಿಲೀಟ್ ಅನ್ ಎಲಿಮೆಂಟ್ ಫ್ರಮ್ ಅನ್ ಎಂಟಿ ಕ್ಯೂ ವಿಲ್ ರಿಸಲ್ಟ್ ಇನ್ ಅನ್ ಎಕ್ಸೆಪ್ಷನ್ ಕಾಲ್ಡ್ ವಾಟ್ ಅಂಡರ್ ಫ್ಲೋ. ಸೇಮ್ ಕಾನ್ಸೆಪ್ಟ್ ಇವೆಲ್ಲ ಎಲ್ಲ ರಿಪೀಟ್ ಆಗಿರುತ್ತೆ ನೋಡಿ. ಏನು ಒಂದು ಆಪ್ರೇಷನ್ ನೇಮ್ ಮಾತ್ರ ಚೇಂಜ್ ಆಗಿರುತ್ತೆ ಅಷ್ಟೇ, ಮತ್ತು ಕಾನ್ಸೆಪ್ಟ್ ಎಲ್ಲ ಸೇಮ್ ಆಗಿರುತ್ತಷ್ಟೆ. ಸೊ ಎಂಟಿ ಆಗಿರೋ ಒಂದು ಕಂಟೈನರಲ್ಲಿ, ಕ್ಯೂ ಕಂಟೈನರಲ್ಲಿ ನಾನು ಏನಾದರೂ ಅಗೇನ್ ಎಲಿಮೆಂಟ್ ಡಿಲೀಟ್ ಮಾಡೋಕ್ಕೆ ಹೋದರೆ ಅಲ್ಲಿ ಏನಾಗುತ್ತೆ, ನನಗೆ ಎಕ್ಸೆಪ್ಷನು ಅಂಡರ್ ಫ್ಲೋ ಎಕ್ಸೆಪ್ಷನ್ ಬರುತ್ತೆ. ಸೊ ಟು ಪರ್ಫಾರ್ಮ್ ಎನ್ ಕ್ಯೂ ಆ್ಯಂಡ್ ಡಿ ಕ್ಯೂ ಎಫಿಷಿಯೆಂಟ್ಲಿ ಆನ್ ಅ ಕ್ಯೂ ಫಾಲೋಯಿಂಗ್ ಆಪ್ರೇಷನ್ ಆರ್ ಆಲ್ಸೋ ರಿಕ್ವೈರ್ಡ್. ಸೊ ಈಸ್ ಎಂಟಿ ನಾವು ಆಲ್ರೆಡಿ ಸ್ಟ್ಯಾಕಲ್ಲೂ ನೋಡ್ತಿದ್ದಾನೆ. ಸೊ ಈಸ್ ಎಂಟಿ ಯಾಕೆ ಯೂಸ್ ಮಾಡಬೇಕು? ಯೂಸ್ ಟು ಚೆಕ್ ವೆದರ್ ದ ಕ್ಯೂ ಹ್ಯಾಸ್ ಎನಿ ಎಲಿಮೆಂಟ್ ಆರ್ ನಾಟ್. ಈಸ್ ಎಂಟಿ ಅನ್ನೋ ಒಂದು ಕಾನ್ಸೆಪ್ಟ್ನ ಯೂಸ್ ಮಾಡ್ಕೊಂಡು, ಮೆಥಡ್ನ ಯೂಸ್ ಮಾಡಿಕೊಂಡು ಆ ಒಂದು ಕ್ಯೂ ಕಂಟೈನರಲ್ಲಿ ವೆದರ್ ನನಗೆ ಏನಾದರೂ ಎಲಿಮೆಂಟ್ಸ್ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಬೋದು. ಸೊ ಇದು ಏನಾಗುತ್ತೆ, ಎಕ್ಸೆಪ್ಷನ್ ಬರೋದನ್ನು ತಡೆಯುತ್ತೆ. ಸೊ ಟು ಅವಾಯ್ಡ್ ಅಂಡರ್ ಫ್ಲೋ ಎಕ್ಸೆಪ್ಷನ್ ವೆಲ್ ಪರ್ಫಾರ್ಮಿಂಗ್ ದ ಡಿ ಕ್ಯೂ ಆಪ್ರೇಷನ್. ನೆಕ್ಸ್ಟ್, ಪೀಕ್ ಈಸ್ ಯೂಸ್ ಟು ವ್ಯೂ ಎಲಿಮೆಂಟ್ಸ್ ಅಟ್ ದ ಫ್ರಂಟ್ ಆಫ್ ದ ಕ್ಯೂ. ಫ್ರಂಟಲ್ಲಿ ಒಂದು ಕ್ಯೂ ಕಂಟೈನರಲ್ಲಿ ಫ್ರಂಟ್ ಆಫ್ ದ ಕ್ಯೂ ಅಲ್ಲಿ ಯಾವ ಎಲಿಮೆಂಟ್ ಇದೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ನೋಡ್ಬೋದು, ಗೊತ್ತಾಗ್ಬೋದು. ಸೊ ವಿತೌಟ್ ರಿಮೂವಿಂಗ್ ಇಟ್ ಫ್ರಮ್ ದ ಕ್ಯೂ, ರಿಮೂವ್ ಮಾಡ್ದಿರಾ ಪೀಕ್ ಅನ್ನೋ ಒಂದು ಮೆಥಡ್ನ ಯೂಸ್ ಮಾಡ್ಕೊಂಡು ನಾವು ಏನು ಮಾಡ್ಬೋದು, ಫ್ರಂಟಲ್ಲಿರೋ ಒಂದು ಎಲಿಮೆಂಟ್ನ ನಾನು ನೋಡ್ಬೋದು. ಈಸ್ ಫುಲ್. ಸೊ ಈಸ್ ಫುಲ್ನ ಯೂಸ್ ಮಾಡಿಕೊಂಡು ವೆದರ್ ಆ ಕ್ಯೂ ಬಂದು ಫುಲ್ಲಾಗಿದೆಯಾ ಇಲ್ವಾ. ಸೊ ಸಪೋಸ್ ಫುಲ್ಲಾಗಿರೋ ಕಂಟೈನರ್ ಒಳಗೆ ನಾನು ಒಂದು ಕ್ಯೂ ಇರೋ ಕಂಟೈನರಲ್ಲಿ ಫುಲ್ಲಾಗಿದೆ. ಸೊ ಆ ಕಂಟೈನರಲ್ಲಿ ನಾನು ಏನಾದರೂ ಆ್ಯಡ್ ಮಾಡೋಕ್ಕೋದ್ರೆ ಏನು ಎಕ್ಸೆಪ್ಷನ್ ಬರುತ್ತೆ, ಏನು ಎರರ್ ಬರುತ್ತೆ ನನಗಲ್ಲಿ, ಓವರ್ಫ್ಲೋ ಎಕ್ಸೆಪ್ಷನ್ ಅಂತ ಬರುತ್ತೆ ವೈಲ್ ಪರ್ಫಾರ್ಮಿಂಗ್ ಎನ್ ಕ್ಯೂ ಆಪ್ರೇಷನ್. ಇಲ್ಲಿ ನೋಡಿ, ಇದು ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ ನೋಡಿ. ಸೊ ಫಸ್ಟು ಎನ್ ಕ್ಯೂನ ಯೂಸ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ, ಝೆಡ್ನ ಆ್ಯಡ್ ಮಾಡ್ತೀನಿ. ಸೊ ಝೆಡ್ ಇವಾಗ ನನಗೇನೋ ಸೇಮ್ ಅದು ಫ್ರಂಟ್ ಎಂಡು ಆಗಿರುತ್ತೆ, ರೇರ್ ಎಂಡು ಆಗಿರುತ್ತೆ. ಸೊ ಅಗೇನ್ ಎನ್ ಕ್ಯೂನ ಯೂಸ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ, ಎಕ್ಸ್ನ ಆ್ಯಡ್ ಮಾಡ್ತೀನಿ. ಸೊ ಒಂದಾದಮೇಲೆ ಒಂದು ಆ್ಯಡ್ ಮಾಡಿರೋದಕ್ಕೆ ಫಸ್ಟ್ ಇವಾಗ ಏನಾಯಿತು ನನಗೆ, ಫಸ್ಟು ಝೆಡ್ ಫ್ರಂಟ್ ಎಂಡು ಝೆಡ್ ಆಯಿತು, ರೇರ್ ಎಂಡ್ ಯಾವುದಾಯಿತು, ಎಕ್ಸ್ ಆಯಿತು. ಹಾಗೇನು ಕಂಟಿನ್ಯೂಸ್ ಆಗಿ ನೋಡ್ಕೊಂಡು ಬನ್ನಿ. ಸೊ ಝೆಡ್ ಎಕ್ಸ್ ಸಿ ಆ್ಯಡ್ ಮಾಡಿದಾಗ ರೇರ್ ಎಂಡ್ ಆಯಿತು. ಸೊ ಝೆಡ್ನ ಫಸ್ಟಲ್ಲಿರೋದು ರಿಮೂವ್ ಮಾಡಿಬಿಟ್ಟೆ. ಈಗ ಎಕ್ಸ್ ಇರೋದು ನನಗೇನಾಯಿತು, ಫ್ರಂಟ್ ಎಂಡ್ ಆಯಿತು, ಸಿ ಏನಾಯಿತು, ರೇರ್ ಎಂಡ್ ಆಯಿತು. ಸೊ ಇದೆಲ್ಲ ನೋಡ್ಕೊಳ್ಳಿ. ಇಂಪ್ಲಿಮೆಂಟೇಷನ್ ಆಫ್ ಕ್ಯೂ ಯೂಸಿಂಗ್ ಪೈಥಾನ್. ಸೊ ನಾನು ಇನ್ ಡೆಪ್ತಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋಲ್ಲ, ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ನೀವು ನಿಮ್ಮ ಬ್ರೈನ್ನ ಸ್ವಲ್ಪ ಯೂಸ್ ಮಾಡಬೇಕು, ಅರ್ಥ ಆಯಿತಾ. ಸೊ ಇದನ್ನೆಲ್ಲ ನೋಡಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇದೆಯಾ, ಬೇಡ ತಾನೆ, ನೀವೇ ಅರ್ಥ ಮಾಡ್ಕೊತೀರಾ. ಸೊ ಅರ್ಥ ಮಾಡ್ಕೊಳ್ಬೇಕು, ಬ್ರೈನ್ಗೆ ಕೆಲಸ ಕೊಡಬೇಕು. ಇಂಪ್ಲಿಮೆಂಟೇಷನ್ ಆಫ್ ಕ್ಯೂ ಯೂಸಿಂಗ್ ಪೈಥಾನ್. ಸೊ ಇಂಪ್ಲಿಮೆಂಟೇಷನ್ ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ಮೈ ಕ್ಯೂ ಇಸ್ ಈಕ್ವಲ್ಸ್ ಲಿಸ್ಟ್ ಅಂತ ಕೊಟ್ಟಿದ್ದಾರೆ. ಲಿಸ್ಟ್ ಅಂದರೆ ಏನಿಲ್ಲಿ, ಲಿಸ್ಟ್ ಅನ್ನೋ ಒಂದು ಡೇಟಾ ಟೈಪ್ನ ಯೂಸ್ ಮಾಡಿಕೊಂಡು ನಾನು ಏನು ಮಾಡಬೇಕು, ಮೈ ಕ್ಯೂ ಅನ್ನು ಇಂಪ್ಲಿಮೆಂಟ್ ಮಾಡಬೇಕು. ಸೊ ಮೈ ಕ್ಯೂ ಇಸ್ ಈಕ್ವಲ್ಸ್ ಟು ಲಿಸ್ಟ್ ಡೇಟಾ ಟೈಪ್. ಸೊ ಟು ಇನ್ಸರ್ಟ್ ಅ ಎಲಿಮೆಂಟ್ಸ್ ಐ ಹ್ಯಾವ್ ಟು ಫಸ್ಟ್ ಕ್ರಿಯೇಟ್ ಅ ಫಂಕ್ಷನ್ ಅಲ್ವಾ. ಫಂಕ್ಷನ್ ಕ್ರಿಯೇಟ್ ಮಾಡಿ ಫಂಕ್ಷನ್ಗೆ ನಾನು ನೇಮ್ ಕೊಡಬೇಕು. ಪೈಥಾನಲ್ಲಿ ಫಂಕ್ಷನ್ ನಾನು ಯೂಸ್ ಮಾಡ್ಕೋಬೇಕಂದ್ರೆ ಯಾವ ಕೀವರ್ಡ್ ಯೂಸ್ ಮಾಡಬೇಕು, ಡೆಫ್ ಅನ್ನೋ ಒಂದು ಕೀವರ್ಡ್ನ ಯೂಸ್ ಮಾಡಿಕೊಂಡು ಎನ್ ಕ್ಯೂ ಅನ್ನೋದನ್ನು ನಂದು ಕ್ಯೂ ಕಂಟೈನರ್ ನೇಮ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಕಂಟೈನರ್ ಇಟ್ಕೊಂಡಿದ್ದೀನಿ ನಾನು, ಒಂದು ಬಾಕ್ಸ್ ಇಟ್ಕೊಂಡಿದ್ದೀನಿ, ಆ ಬಾಕ್ಸ್ಗೆ ನೇಮ್ ಬಂದು ಏನು, ಎನ್ ಕ್ಯೂ ನೇಮ್ನ ಹಾಕಿದ್ದೀನಿ. ಸೊ ಡೆಫ್ ಅನ್ನೋದೇನಿಲ್ಲಿ ಫಂಕ್ಷನ್ ಕ್ರಿಯೇಟ್ ಮಾಡೋಕ್ಕೆ ಯೂಸ್ ಮಾಡೋ ಕೀವರ್ಡ್. ಸೊ ನನ್ನ ಕಂಟೈನರ್ ನೇಮ್ ಏನು ಇವಾಗ, ಎನ್ ಕ್ಯೂ ಅಲ್ಲಿ ಮೈ ಕ್ಯೂ ಎಲಿಮೆಂಟ್ ಅಂತ ಹೇಳಿದಾಗ, ಸೊ ಎನ್ ಕ್ಯೂ ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಟ್ಟೆ, ವೆಯ್ಟ್ ಮಾಡಿ. ಡೆಫ್ ಅನ್ನೋ ಕೀವರ್ಡ್ ಯೂಸ್ ಮಾಡಿಕೊಂಡು ಫಂಕ್ಷನ್ ನೇಮ್ ಏನಾಗಿರುತ್ತೆ, ಎನ್ ಕ್ಯೂ ಆಗಿರುತ್ತೆ. ಕಂಟೈನರ್ ನೇಮ್ ಆಗಿರಲ್ಲ, ಅದೇನಾಗಿರುತ್ತೆ, ಫಂಕ್ಷನ್ ನೇಮ್ ಆಗಿರುತ್ತೆ. ಆ ಫಂಕ್ಷನಲ್ಲಿ ಮೈ ಕ್ಯೂ ಅನ್ನೋದು ನನಗೆ ಕಂಟೈನರ್ ನೇಮ್. ಆ ಒಂದು ಕಂಟೈನರಲ್ಲಿ ನಾನು ಒಂದು ಎಲಿಮೆಂಟ್ನ ಆ್ಯಡ್ ಮಾಡಿದ್ದೀನಿ. ಮತ್ತು ಇನ್ನೊಂದು ಎಲಿಮೆಂಟ್ನ ನಾನು ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ಮೈ ಕ್ಯೂ ಆ ಕಂಟೈನರ್ ನೇಮ್ ಡಾಟ್ ಆ ಕಂಟೈನರಲ್ಲಿ ಅಪೆಂಡ್ ಮೋಡ್ನ ಯೂಸ್ ಮಾಡ್ಕೊಂಡು ಇನ್ನೊಂದು ಎಲಿಮೆಂಟ್ನ ಆ್ಯಡ್ ಮಾಡಿದ್ದೀನಿ. ಅಪೆಂಡ್ ಮೋಡ್ ಅಂದರೆ ಏನು, ನಾವು ಫೈಲ್ ಮೋಡಲ್ಲಿ ಹೇಳಿದ್ದೀನಿ ತಾನೆ. ಅಪೆಂಡ್ ಮೋಡ್ ಅಂದರೆ ಇಟ್ ಆ್ಯಡ್ಸ್ ದಿ ಒನ್ ಮೋರ್ ಎಲಿಮೆಂಟ್. ಆಲ್ರೆಡಿ ಒಂದು ಎಲಿಮೆಂಟ್ ಇರುತ್ತೆ ಒಂದು ಫೈಲಲ್ಲಿ, ಆ ಇರೋ ಫೈಲಲ್ಲಿ ಇನ್ನೊಂದು ಎಲಿಮೆಂಟ್ನ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಯೂಸ್ ಅಪೆಂಡ್ ಮೋಡ್. ಸೊ
ಇಲ್ಲಿದೆ ನೋಡಿ, ಅಪೆಂಡ್ ಫಂಕ್ಷನ್ ಆಲ್ವೇಸ್ ಆ್ಯಡ್ಸ್ ಅನ್ ಎಲಿಮೆಂಟ್ ಅಟ್ ದ ಎಂಡ್ ಆಫ್ ದ ಲಿಸ್ಟ್ ಎನ್ಸ್ ರೇರ್ ಆಫ್ ದ ಕ್ಯೂ. ಸೊ ಒಂದಾದಮೇಲೆ ಒಂದು ಅಪೆಂಡ್ ಏನು ಮಾಡುತ್ತೆ, ಒಂದು ಎಲಿಮೆಂಟ್ ಇರುತ್ತೆ ಅದರಲ್ಲಿ, ಮುಂಚೆ ಸ್ಟ್ಯಾಕ್ ಥರ ಮಾಡಲ್ಲ, ಇದೇನಾಗುತ್ತೆ ಒಂದಾದಮೇಲೆ ಒಂದು ಆ್ಯಡ್ ಮಾಡೋದ್ರಿಂದ ಅದೇನಾಗಿರುತ್ತೆ ರೇರ್ ಆಫ್ ದ ಕ್ಯೂ ಆಗಿ ಇರುತ್ತೆ. ವಿ ಡೋಂಟ್ ನೀಡ್ ಟು ಇಂಪ್ಲಿಮೆಂಟ್ ಇಸ್ ಅ ಫುಲ್ as a Python being dynamic language does not ask for the creation of a list having fixed size, hence we will never encounter as a situation when the queue is full. So queue Python ಏನಾಗಿರುತ್ತೆ ಇಲ್ಲಿ ಡೈನಾಮಿಕ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ it doesn't ask for a fixed size of a list, so we will never encounter as a situation when the queue is full. ಸೊ ಅದೇನು ಮಾಡುತ್ತೆ, ಡೈನಾಮಿಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಫಿಕ್ಸ್ಡ್ ನಂಬರ್ ಆಫ್ ಕ್ಯೂನ ನಮಗೆ ಕೇಳಲ್ಲ. ಸೊ ಈಸ್ ಎಂಟಿ ಫಂಕ್ಷನ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು, ಇಲ್ಲಿ ನೋಡಿ ಈಸಿಯಾಗಿದೆ ನೋಡಿ. ಡೆಫ್ ಅನ್ನೋ ಒಂದು ಕೀವರ್ಡ್ನ ಯೂಸ್ ಮಾಡ್ತೀನಿ, ನನ್ನ ಫಂಕ್ಷನ್ ನೇಮ್ ಏನೋ ಈಸ್ ಎಂಟಿನ ಇಲ್ವಾ, ಮೈ ಕ್ಯೂ ಅನ್ನೋದು ಏನು ನನ್ನ ಕಂಟೈನರ್ ನೇಮ್, ನನ್ನ ಕಂಟೈನರಲ್ಲಿ ಎಲಿಮೆಂಟ್ಸ್ ಇದೆಯಾ ಇಲ್ವಾ ಅಂತ ನಾನು ಚೆಕ್ ಮಾಡಬೇಕು. ಇಫ್ ಲೆಂತ್ ಆಫ್ ಮೈ ಕ್ಯೂ ನನ್ನ ಕಂಟೈನರಲ್ಲಿ ಈಸ್ ಈಕ್ವಲ್ಸ್ ಟು 0 ಎಲಿಮೆಂಟ್ ಇದ್ದರೆ ರಿಟರ್ನ್ ಟ್ರೂ, ಇಲ್ಲ ಅಂತ ಹೇಳಿದ್ರೆ ರಿಟರ್ನ್ ಫಾಲ್ಸ್, ಅಷ್ಟೇ. ಈ ಸಿಂಪಲ್. ಅಲ್ಲಿ ರಿಪೀಟ್ ಇಟ್ ಅಗೇನ್, ಡಿಫ್ ಈಸ್ ಎಂಟಿ ಆಫ್ ಕ್ಯೂ. ಡಿಫ್ ಅನ್ನೋ ಕೀವರ್ಡ್ನ ಯೂಸ್ ಮಾಡಿಕೊಂಡು ಎಂಟಿಗೆ ಫಂಕ್ಷನ್ ಬರ್ತಾ ಇದ್ದೀನಿ. ಸೊ ಫಂಕ್ಷನ್ ನೇಮ್ ನಂದು ಏನಾಗಿರುತ್ತೆ, ಆಲ್ರೆಡಿ ನಾನು ಮೈ ಕ್ಯೂ ಅಲ್ಲಿ ಪ್ರೋಗ್ರಾಮ್ ಮಾಡಿರ್ತೀನಿ. ಸೊ ಆ ಒಂದು ಮೈ ಕ್ಯೂ ಅಲ್ಲಿ ನನಗೆ ಎಲಿಮೆಂಟ್ಸು ಎಂಟಿ ಆಗಿದೆಯಾ ಇಲ್ವಾ ಅಂತ. ಸಪೋಸ್ ಲೆಂತ್ ಆಫ್ ದ ಕ್ಯೂ ಅಲ್ಲಿ ನನಗೇನಾದರೂ ಎಲಿಮೆಂಟ್ಸ್ ಇಲ್ಲ ಅಂತ ಹೇಳಿದ್ರೆ ಟ್ರೂ ಅಂತ ನನಗೆ ರಿಸಲ್ಟ್ ಕೊಡು, ಇದೆ ಇಲ್ಲ ಅಂತ ಹೇಳ್ಬಿಟ್ಟು ಟ್ರೂ ಅಂತ ಕೊಡು, ಇಲ್ಲ ಅಂತ ಹೇಳಿದ್ರೆ ಫಾಲ್ಸ್ ಅಂತ ಕೊಡು. ಫಾಲ್ಸ್ ಅಂತ ಕೊಟ್ಟಾಗ ನನಗೇನಾಗುತ್ತೆ, ಓಕೆ ಆಲ್ರೆಡಿ ಎಲಿಮೆಂಟ್ಸ್ ಇದೆ, ಅದರಲ್ಲಿ ನಾನು ಎಲಿಮೆಂಟ್ಸ್ನ ಆ್ಯಡ್ ಮಾಡಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಬೇಕು. ಸೊ ನೆಕ್ಸ್ಟ್ ಡಿ ಕ್ಯೂ, ಡೆಫ್ ಅನ್ನೋ ಕೀವರ್ಡ್ನ ಯೂಸ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ, ಡಿ ಕ್ಯೂಗೆ ಫಂಕ್ಷನ್ ಬರಿತೀನಿ. ಡಿ ಕ್ಯೂ ಆದಮೇಲೆ ಮೈ ಕ್ಯೂ ಕಂಟೈನರ್ ನೇಮ್. ಸೊ ಡಿ ಕ್ಯೂ ಫಸ್ಟ್ ಏನು ಮಾಡುತ್ತೆ, ಈಸ್ ಎಂಟಿನ ಇಲ್ವಾ ಅಂತ ಚೆಕ್ ಮಾಡುತ್ತೆ. ಸೊ ಈಸ್ ಎಂಟಿನ ಇಲ್ವಾ ಅಂತ ಚೆಕ್ ಮಾಡಿಬಿಟ್ಟು ಸಪೋಸ್ ಎಂಟಿ ಇಲ್ಲ ಅಂತ ಹೇಳಿದ್ರೆ ರಿಟರ್ನ್ ಮೈ ಕ್ಯೂ ಡಾಟ್ ಪಾಪ್ ಆಫ್ 0, ಪಾಪ್ ಆಫ್ 0 ಇದೆ ಅಂತ ಇದು ಮಾಡು. ಇಲ್ಲ ಅಂತ ಹೇಳಿದ್ರೆ ಇದ್ದರೆ ಪಾಪ್ ಆಫ್ 0 ಅಂತ ಹೇಳಿದ್ರೆ ಆ್ಯಡ್ ಮಾಡು. ಪ್ರಿಂಟ್ ಕ್ಯೂ ಈಸ್ ಎಂಟಿ ಎಲ್ಸ್. ದ ಪಾಪ್ ಫಂಕ್ಷನ್ ವಿತ್ ದ ಇಂಡೆಕ್ಸ್ ಆಫ್ 0 ವಿಲ್ ಡಿಲೀಟ್ ದ ಎಲಿಮೆಂಟ್ ಫ್ರಮ್ ದ ಬಿಗಿನಿಂಗ್ ಆಫ್ ದ ಲಿಸ್ಟ್ ಎನ್ಸ್ ಫ್ರಂಟ್ ಆಫ್ ದ ಕ್ಯೂ. ಸೊ ಡಿಫ್ ಸೈಜ್ ಅಂದರೆ ಮೈ ಕ್ಯೂ ಒಂದು ಕಂಟೈನರಲ್ಲಿ ಎಷ್ಟು ಎಲಿಮೆಂಟ್ ಇದೆ, ಲೆಂತ್ ಆಫ್ ದ ಎಲಿಮೆಂಟ್ನ ನನಗೆ ತೋರಿಸು. ನೆಕ್ಸ್ಟ್ ಪೀಕ್ ಮೆಥಡ್, ಡಿಫ್ ಪೀಕ್ ಫಂಕ್ಷನ್ನ ಯೂಸ್ ಮಾಡಿಕೊಂಡು ಮೈ ಕ್ಯೂ ಅಲ್ಲಿ ಇಫ್ ಈಸ್ ಎಂಟಿ ಆಫ್ ಮೈ ಕ್ಯೂ ಏನಾದರೂ ಎಂಟಿ ಆಗಿದ್ದರೆ ನನಗೆ ಕ್ಯೂ ಈಸ್ ಎಂಟಿ ಅಂತ ತೋರಿಸು, ಇಲ್ಲ ಅಂದರೆ ರಿಟರ್ನ್ ನನ್, ಇಲ್ಲ ಅಂತ ಹೇಳಿದ್ರೆ ಎಲ್ಸ್ ರಿಟರ್ನ್ ಮೈ ಕ್ಯೂ ಆಫ್ 0. ಮೈ ಕ್ಯೂ ಆಫ್ 0 ಅಂತ ಹೇಳಿದ್ರೆ ನನ್ನ ಮೈ ಕ್ಯೂ ಅಲ್ಲಿ ಎಷ್ಟು ಲಿಸ್ಟ್ ಇದೆಯೋ ಅದನ್ನು ತೋರಿಸು, ಅದನ್ನೇ ಮೀನ್. ಸೊ ನೆಕ್ಸ್ಟ್ ಇದೆಲ್ಲ ಪ್ರೋಗ್ರಾಮ್ ಇದೆ. ಪ್ರೋಗ್ರಾಮ್ ಬೇಕು ಅಂತ ಹೇಳೋರು ನಾನು ಕಮೆಂಟ್ ಮಾಡಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಸ್ಟಿಲ್ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗಿನ್ನೂ ಮೋಟಿವೇಶನ್ ಆಗಿರುತ್ತೆ ವೀಡಿಯೋಸ್ ಹಾಕೋಕ್ಕೆ, ಪ್ಲಸ್ ಕಮೆಂಟ್ಸ್ ಹಾಕಿದ್ರೂ ನನಗೆ ಸ್ವಲ್ಪ ಮೋಟಿವೇಶನ್ ಆಗಿರುತ್ತೆ. ಸೊ ನಿಮ್ಮ ಕಮೆಂಟ್ಸ್ನ ನೋಡೇ ನಾನು ಪೋಸ್ಟ್ ಮಾಡ್ತಿರೋದು ಎಲ್ಲ ವೀಡಿಯೋಸು. ಥ್ಯಾಂಕ್ ಯು. ಯಾರಿಗಾದರೂ ಫಸ್ಟ್ ವ್ಯೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ.